ಹಾಯ್ ಎಲ್ರಿಗೂ. ಏನಪ್ಪ ಸೆಕೆಂಡ್ ಪಾರ್ಟ್ ಇಷ್ಟು ಲೇಟ್ ಆಯ್ತಲ್ಲ ಅಂತ ಅನ್ಕೊಳ್ತಿದ್ದೀರಾ? ದಸರಾದಲ್ಲೇ ಇನ್ನ ಕಳೆದೋಗಿದ್ದೆ. ಸರಿ ಬನ್ನಿ, ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ಪಾರ್ಟ್ ಶುರು ಮಾಡೋಣ. ನಾವು ಲೈಟ್ ಹೌಸ್ ಮುಗಿಸಿ ಆಲಪಿ ಬೀಚಸ್ಗೆ ಫೇಮಸ್ ಅಲ್ವಾ ಅಂತ ಹೇಳಿ ಆ ಕಡೆ ಹೊರಟ್ವಿ. ಫಸ್ಟ್ ಹೋಗಿದ್ದೆ ಆಲಪಿ ಬೀಚ್ಗೆನೆ. ಇಲ್ಲಿ ತುಂಬಾ ಫೇಮಸ್ ಆಗಿರೋ 150 ಇಯರ್ಸ್ ಓಲ್ಡ್ ಪಿಯರ್ಸ್ ಅಂದ್ರೆ ಹಡಗು ಕಟ್ಟೆಗಳು ಇದ್ವು. ಅದೇ ತುಂಬಾ ಫೋಟೋಜೆನಿಕ್ ಆಗಿತ್ತು. ಈ ಬೀಚಲ್ಲಿ ತುಂಬಾ ಈವೆಂಟ್ಸ್ ಆಗುತ್ತಂತೆ, ಲೈಕ್ ಸ್ಯಾಂಡ್ ಆರ್ಟ್ ಫೆಸ್ಟಿವಲ್, ನ್ಯೂ ಇಯರ್ ಕಾರ್ನಿವಲ್ ಅಂತೆಲ್ಲ. ಸಾಧ್ಯ ಆದರೆ ಒಂದ್ಸಲ ಅಟೆಂಡ್ ಮಾಡಬೇಕು. ನಾವು ಫೋಟೋಸ್ ತಗೊಂಡು ಅಲ್ಲಿಂದ ಒಂದು ಕಾಮ್ ಆಗಿರೋ ಜೈನ್ ಟೆಂಪಲ್ಗೆ ಬಂದ್ವಿ. ತುಂಬಾ ಅಂದ್ರೆ ತುಂಬಾ ಸೈಲೆಂಟ್ ಆಗಿತ್ತು. ಒಳಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಟ್ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ಸ್ ಅಂತೂ ಇತ್ತು. ಅಲ್ಲಿಂದ ನಾವು ರಾಜರಾಜೇಶ್ವರಿ ಟೆಂಪಲ್ಗೆ ಹೋದ್ವಿ. ಪೂಜೆ ಮುಗಿಸಿ ಅಲ್ಲೇ ಇದ್ದ ನಮ್ಮ ಐರಾವತನಿಗೆ ಒಂದು ಹಾಯ್ ಹೇಳಿ ಬಂದ್ವಿ. ಅಷ್ಟೊತ್ತಿಗೆ ಹೊಟ್ಟೆ ಹಸುವಾಗ್ತಿತ್ತು. ಎಲ್ಲರೂ ಊಟ ಮಾಡೋಣ ಅಂತ ಕೇಳಿದ್ದಕ್ಕೆ ಕುಟ್ಟನಾಡಿಗೆ ಕರ್ಕೊಂಡು ಬಂದ್ರು. ಪಕ್ಕಾ ಕೇರಳ ಸ್ಟೈಲ್ ಊಟ ಮಾಡಿ ಫೇಮಸ್ ಆಗಿರೋ ಕುಟ್ಟನಾಡ್ ವೆಟ್ಲ್ಯಾಂಡ್ಸ್ನ ನೋಡ್ಕೊಂಡು ಬಂದ್ವಿ. ಏನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಎಲಿವೇಶನ್ ಬಂದು ಬಿಲೋ ಸಿ ಲೆವೆಲ್ ಇದೆ ಆ್ಯಂಡ್ ಈ ಜಾಗದಲ್ಲಿ ಭತ್ತನ ಮೇನ್ ಕ್ರಾಪ್ ಆಗಿ ಬೆಳೀತಾರೆ. ಚೆನ್ನಾಗಿ ಊಟ ಮಾಡಿ ಒಂದು ರೌಂಡ್ ನಿದ್ದೆ ಮಾಡಿ ನೆಕ್ಸ್ಟ್ ರಿಲ್ಯಾಕ್ಸ್ ಮಾಡೋಣ ಅಂತ ಹೋಗಿದ್ದೆ ಮರಾರಿ ಬೀಚ್ಗೆ. ಜಾಗ ತುಂಬ ಚೆನ್ನಾಗಿತ್ತು. ಸನ್ಸೆಟ್ಗೆ ತುಂಬ ಒಳ್ಳೆ ವ್ಯೂ ಪಾಯಿಂಟ್ ಕೂಡ. ತಂಪಾದ ಗಾಳಿ, ಅಲೆಗಳ ಸದ್ದಿಗೆ ದೊಡ್ಡವರೆಲ್ಲ ಮತ್ತೊಂದು ರೌಂಡ್ ನಿದ್ದೆ ಮುಗಿಸ್ಕೊಂಡ್ರು. ಉಳಿದವ್ರು ನಾವೆಲ್ಲ ಫೋಟೋಸ್ ವಿಡಿಯೋಸ್ ಅಂತ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ ಅಂತ ಮತ್ತೆ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾ ಇರಿ. ಇಂತಿ ನಿಮ್ಮ ಸೇವರಿ ಸ್ಟೋರೀಸ್.